ಹಾಗೂ ಯುವ ಡಿವೋರ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀದೇವಿಯವರ ತಂದೆ ಭೈರಪ್ಪ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಅವರು ಹೇಳ್ತಿರೋದಿಷ್ಟು, ದೊಡ್ಡ ಮನೆಗೆ ಮಗಳನ್ನ ಕೊಟ್ಟು ತಪ್ಪು ಮಾಡಿದೆ ಅಂತ ನೋವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯುವರಾಜ್ ಮಾವ ಶ್ರೀದೇವಿಯವರ ತಂದೆ ಭೈರಪ್ಪ ಅವರು ಗಂಭೀರ ಆರೋಪಗಳನ್ನು ಯುವ ಮೇಲೆ ಮಾಡ್ತಾ ಇದ್ದಾರೆ. ನನ್ನ ಮಗಳಿಗೆ ಕೊಡಬಾರ್ದಂತಹ ಟಾರ್ಚರ್ಗಳನ್ನೆಲ್ಲ ಕೊಟ್ಟಿದ್ದಾರೆ ಅವರು. ಮದುವೆಯಾದ ಮೊದಲ ದಿನದಿಂದ ಈ ಕಿರುಕುಳಗಳು ಇದ್ದೇ ಇತ್ತು. ಅಂದ್ರೆ 2019ರಿಂದ 24ರ ತನಕ ಟಾರ್ಚರ್ ಇತ್ತು ಮಗಳಿಗೆ ಅನ್ನೋದು ಅವ್ರ ವರ್ಷನ್. ನನ್ನ ಮಗಳು ಎಲ್ಲವನ್ನ ಸಹಿಸಿಕೊಂಡ್ಲು. ದೊಡ್ಡ ಮನೆಗೆ ನನ್ನ ಮಗಳನ್ನ ಕೊಟ್ಟು ತಪ್ಪು ಮಾಡಿದೆ, ಒಂದು ತಪ್ಪು ನಿರ್ಧಾರವನ್ನ ಕೈಗೊಂಡೆ ಅನ್ನುವಂತಹ ನೋವು ಯುವರಾಜ್ ಅವರ ಮಾವ ಹಾಗೂ ಶ್ರೀದೇವಿಯರ ತಂದೆ ಆಗಿರುವಂತಹ ಭೈರಪ್ಪ ಅವರಲ್ಲಿ ಇದ್ದ ಕಾಣಿಸ್ತಾ ಇದೆ. ಅದು ವ್ಯಕ್ತ ಕೂಡ ಆಗಿದೆ. ಹಾಗೂ ಮಗಳ ಮೇಲೆ ಯುವ ಪರ ವಕೀಲರು ಮಾಡಿದಂತಹ ಆರೋಪಕ್ಕೂ ಕೂಡ ಅವರು ಸ್ಪಷ್ಟನೆಯನ್ನ ಕೊಡೋ ಕೆಲಸವನ್ನು ಮಾಡಿದ್ದಾರೆ. ಕೆಲವು ಕಡೆ ತಿರುಗೇಟು ಕೂಡ ಕೊಟ್ಟಿದ್ದಾರೆ. ಅವರ ತಂದೆಯವರಾಗಿರುವಂತಹ ಭೈರಪ್ಪ ಅವರೇ ಈಗ ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ತೆ. ಸರ್ ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ ಸರ್? ನನಗೆ ಖಂಡಿತ ಏನು ಗೊತ್ತಿಲ್ಲ. ಅಲ್ಲ, ಈಗ ಅವರು ಡೈವರ್ಸ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಅಂದರೆ ಅದರಲ್ಲಿ ಭಾಳಷ್ಟು ಅಂಶಗಳನ್ನ ಕೂಡ ಬರೆದಿದ್ದಾರೆ. ಅಂಶಗಳು ಕೂಡ ಎಲ್ಲ ಸುಳ್ಳು, ಅದೆಲ್ಲ ಸುಳ್ಳು. ನನ್ನ ಮಕ್ಕಳನ್ನ ಆ ಥರ ನಾವು ಬೆಳೆಸಿಲ್ಲ. ನಮ್ಮ ಮಕ್ಕಳೆಲ್ಲ ತುಂಬ ಡಿಸೆಂಟಾಗಿ ಬೆಳೆದಿರೋರು, ಮತ್ತು ದೊಡ್ಡವರು ಚಿಕ್ಕವ್ರಿಗೆಲ್ಲ ಮರ್ಯಾದೆ ಕೊಡುವಂಥ ಮಕ್ಕಳು. ಈಗ ಮದುವೆಯಾಗಿ 4 ವರ್ಷ 5 ವರ್ಷ 5 ವರ್ಷ 5 ವರ್ಷ ಯಾವತ್ತಾದರೂ ಹೇಳ್ಕೊಂಡಿದ್ದಾರೆ ಸರ್ ನಾನು ಹೊಂದಾಣಿಕೆ ಆಗ್ತಾ ಇಲ್ಲ? ಹೊಂದಾಣಿಕೆಯಲ್ಲಿ ಏನಿಲ್ಲ, ಚೆನ್ನಾಗಿದ್ದರು. ಬಟ್ ಅವರಿಂದ ಇದ್ದ ಟಾರ್ಚರ್ನ ನಮ್ಮ ಜೊತೆ ಯಾವತ್ತೂ ಹೇಳಿಲ್ಲ. ತುಂಬ ಟಾರ್ಚರ್ ಇದೆ ಆಗಿದೆ ನನ್ನ ಮಗಳಿಗೆ. ಈಗ ನಿಮ್ಮ ಮಗಳು ಇರೋದು ಎಲ್ಲಿ ಸರ್? US ಇದ್ದಾಳೆ. ಯಾವತ್ತು ಹೋಗಿದ್ದು ಸರ್? 1 ವರ್ಷ ಆಯ್ತು ಈಗ. ಅಂದರೆ ಈಗ ಮಗಳು ಅಮೇರಿಕಾದಲ್ಲಿದ್ದಂಥ ಸಂದರ್ಭದಲ್ಲಿ ಈಗ ವಿಚ್ಛೇದನ ಅರ್ಜಿ ಹಾಕಿರುವಂಥ ನವಂಬರಲ್ಲಿ ಬಂದಿದ್ದರು. ನವಂಬರ್ ಬಂದಾಗ ಇವ್ರುಗಳು ಅವರಿಗೆ ತುಂಬ ಇದು ಮಾಡಿ ಮನೇಲಿ ಗಲಾಟೆ ಆಗಿ, ಆಮೇಲೆ ನಾವೆಲ್ಲ ಮನೆಗೆ ಹೋದರೆ ನಮ್ಮ ಜೊತೆ ಮಾತಾಡೋಕ್ಕೆ ಬಿಡಲಿಲ್ಲ. ಅವರು ಸುಮ್ಮನೆ ತಪ್ಪಿಸ್ಕೊಂಡ್ರು. ಅದಾದಮೇಲೆ ಡಿಸೆಂಬರಲ್ಲಿ ಇಲ್ಲಿಗೆ ಬಂದರು, ಇದೇ ಜಾಗಕ್ಕೆ ಬಂದಾಗ ಏನಪ್ಪ ಏನು ಸಮಾಚಾರ ಹೇಳು, ಅದೇನು ಪರವಾಗಿಲ್ಲ ಹೇಳು ಅಂತ ಅಂದರೆ ಏನು ಮಾತಾಡಲಿಲ್ಲ. ಸುಮ್ಮನೆ ಕೂತಿದ್ದ ಒಂದು ಅರ್ಧ ಗಂಟೆ. ಯುವರಾಜ್ ಅವ್ರು ಬಂದಿದ್ದ? ಯುವರಾಜ್ ಬಂದಿದ್ದ. ಏನು ಮಾತಾಡಿದ್ರೆ ಸುಮ್ಮನೆ ಹೊಟ್ಟೋದು. ಅಂದರೆ ಅವ್ರು ಯಾವತ್ತೂ ನಿಮ್ಮ ಹತ್ರ ಡಿಸ್ಕಸ್ ಮಾಡಲಿಲ್ಲ ಸರ್ ನಿಮ್ಮ ಮಗಳಿಂದ? ಇಲ್ಲ ನನ್ನ ಮಗಳೇ ನನಗೆ ಹೇಳಬೇಕು. ನನ್ನ ಮಗಳನ್ನೂ ಹೇಳಲಿಲ್ಲ ನನಗೆ. ನನ್ನ ಮಗಳಿಗೆ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ಅವರು. ಅಂದರೆ ಯಾವ ಥರದ ವಿಚಾರಗಳಲ್ಲಿ ಸರ್? ಸುಮ್ಮನೆ ಇಲ್ಲೇ ಸಿಲ್ಲಿಯಾಗಿ ಮಾತಾಡೋದು, ಬೇಡದಿದ್ದ ಮಾತೆಲ್ಲ ಆಡೋದು, ಈ ಥರ ಎಲ್ಲ ಮಾಡಿ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ. ನನ್ನ ಮಗಳು ಒಂಚೂರು ಹೇಳಿದ್ಲು ಈಚೆಗೆ, USA ಹೋದ್ಮೇಲೆ ಇನ್ನು ಅಳ್ತಾ ಇರ್ತಾಳೆ ಹೇಳ್ಕೊಂಡು ಅಂದ್ಬಿಟ್ಟು ನೀನು ಹೇಳ್ಬೇಡ, ಸುಮ್ಮನೆ ಇರು, ಈಗ ಬಂದಮೇಲೆ ಹೇಳು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು. ಅಂದರೆ ಪ್ರಾಬ್ಲಮ್ ಯುವರಾಜ್ ಅವರ ಜೊತೆ ಅಲ್ಲ, ಅಥವಾ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಪತ್ನಿ? ಯುವರಾಜ್ ಕುಮಾರ್ ಅವ್ರ ಮನೆಯವರು, ತಂದೆ ತಾಯಿ ಎಲ್ಲರೂ. ಈಗ ಅಮೇರಿಕಕ್ಕೆ ಹೋಗಿದ್ದು ಸರ್ ಅವರು ಅವರ ಸ್ವಂತ ಇಚ್ಛೆಯಿಂದ ಅಥವಾ ಯಾರು ಕಳಿಸಿದ್ದು? ಅಮೇರಿಕಕ್ಕೆ ಹೋಗುವಂತ ಕಳಿಸಿದ್ದು ರಾಘವೇಂದ್ರ ರಾಜ್ಕುಮಾರ್, ಯುವರಾಜ್ ಕುಮಾರ್ ಇವರೇ ಫೋರ್ಸ್ ಮಾಡಿ ಕಳಿಸಿದ್ದು. ನನಗೂ ಬಂದು ಫೋರ್ಸ್ ಮಾಡಿ, ಇಲ್ಲ ಹೋಗ್ಲಿ ಓದ್ಕೊಂಡು ಬರಲಿ, ಇನ್ನು 1 ವರ್ಷ ತಾನೇ, ಆಮೇಲೆ ನಮ್ದೇನು ಖರ್ಚು ಇಲ್ಲ, ಸ್ಟೈಫಂಡ್ ಬಂದಿದೆ, ಆ ಸ್ಟೈಫಂಡಲ್ಲಿ ಮುಗಿಸ್ಕೊಂಡು ಬರ್ತಾರೆ ಅಂತ ಕಳಿಸಿದ್ದು ಅವರೇ. ಆ ನಂತರದಲ್ಲಿ ಈ ಬೆಳವಣಿಗೆ ಆಗಿರುವಂಥ ಆಮೇಲೆ ಈ ಬೆಳವಣಿಗೆ ಆಯಿತು. ಅಲ್ಲಿಗೆ ಇದು ನಿಮ್ಮ ಇವತ್ತಿನ ಏನು ಅರ್ಜಿ ಹಾಕಿರುವಂಥ ತಮಗೆ ಶಾಕ್ ಅನ್ನಿಸ್ತಾ ಇದೆ? ಅರ್ಜಿ ಹಾಕಿರೋದು ಗೊತ್ತಿತ್ತು, ನೋಟಿಸ್ ಬಂದಿತ್ತು ನಂಗೆ ಆಲ್ರೆಡಿ ಜನವರಿನಲ್ಲಿ. ಅದಾದಮೇಲೆ ಈಗ ಕೋರ್ಟ್ಗೆ ಹಾಕಿದ್ದಾರೆ, ಹಾಕ್ತಾರೆ ಅಂತ ಗೊತ್ತಿತ್ತು. ಅದಕ್ಕೆ ನಿಮ್ಮ ಮಗಳ ರಿಯಾಕ್ಷನ್ ಏನಿತ್ತು? ನನ್ನ ಮಗಳು ಹಾಕ್ಲಿ, ಪರವಾಗಿಲ್ಲ, ಅದನ್ನು ಫೈಟ್ ಮಾಡೋಣ, ಲೀಗಲಾಗಿ ಹೋಗೋಣ ನಾವು. ಇಂಟೆನ್ಷನ್. ನಿಮ್ಮ ಮಗಳು ಕೂಡ ಅಂದರೆ ಶ್ರೀದೇವಿಯವರು ಕೂಡ ಈಗಲೂ ಕೂಡ ರೆಡಿ ಇದ್ದಾರೆ ಅವ್ರ ಜೊತೆಯಲ್ಲಿ ಬಾಳ್ವೆ ಮಾಡೋದಕ್ಕೆ? ನನಗೆ ಗೊತ್ತಿರೋ ಮಟ್ಟಿಗೆ ಅವರು ಚೆನ್ನಾಗಿರಬೇಕು ಅಂತ ಆಸೆ ಪಡ್ತಾರೆ. ನಮಗೂ ಆಸೆ ಇದೆ. ಅಂದರೆ ಈ ಟಾರ್ಚರ್ ಅನ್ನೋದು ಶುರುವಾಗಿದ್ದು ಆರಂಭದಿಂದ ಮದುವೆ ಆದ ನೆಕ್ಸ್ಟ್ ಡೇಯಿಂದ ಶುರು ಆಯ್ತಂತೆ. ಅದನ್ನು ಒಂಚೂರು ಹೇಳಿದ್ದು, ನೀನು ಹೇಳ್ಬೇಡ ಇರಮ್ಮ, ಈಗ ಬಿಲ್ ಬಂದಮೇಲೆ ಹೇಳು ಅಂತ ಅಂದ್ಬಿಟ್ಟು ನಾನೇ ಸುಮ್ಮನೆ ಇರಿಸ್ದೆ. ಅವಳು ಏಸಲ್ಲಿ ಇದ್ಕೊಂಡು ಅಲ್ಲಿ ಹೇಳ್ತಾ ಇರ್ತಾಳೆ. ಅವಳು ಇರೋದು ಅಷ್ಟು ದೂರ, ನಾವಿರೋದು ಇಲ್ಲಿ. ಅವಳು ಸಮಾಧಾನ ಮಾಡೋದು ಹೆಂಗಾಗುತ್ತೆ? ಅಂದರೆ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆನೇ ಬರಲಿಲ್ಲ, ಅದಕ್ಕೆ ಪ್ರೀತಿ ಮದುವೆ ಆಗಿದ್ದರು ಅವರು. ಹೊಂದಾಣಿಕೆಯಲ್ಲಿ ಏನು ತೊಂದರೆ ಇಲ್ಲ, ಚೆನ್ನಾಗಿದ್ರು. ಅವ್ರ ಮನೆಯವ್ರು ಬಂದು ನನಗೆ ತುಂಬ ರಿಕ್ವೆಸ್ಟ್ ಮಾಡಿದ್ರು, ತುಂಬ ಕೇಳ್ಕೊಂಡ್ರು, ಮಾಡಿಕೊಡಿ ಅಂತ. ನಾನು ಆದರೂ ಎಂಗೇಜ್ಮೆಂಟ್ ಆದಮೇಲೂ 1 ವರ್ಷ ತಳ್ಳಿದ್ದೆ. ನನ್ನ ಮಗಳಿಗೂ ಹೇಳಿದ್ದೆ, ನನಗೇನೋ ಇಷ್ಟ ಇಲ್ಲ ಅನ್ನಿಸ್ತದಮ್ಮ, ನೋಡು ಅಂದೆ. ನಿನಗೆ ಇಷ್ಟ ಇಲ್ಲ ಅಂದರೆ ಬೇಡ, ಬಿಟ್ಬಿಡೋಣ ಅಂತಲೂ ಹೇಳಿದ್ಲು ನನ್ನ ಮಗಳು. ಯಾಕಂದರೆ ಸ್ಯಾಂಡಲ್ವುಡ್ನ ದೊಡ್ಡ ಮನೆ ಅದು, ದೊಡ್ಡ ಮನೆಗೆ ಈ ಮಗಳನ್ನ ಕೊಟ್ಟಿದ್ದೀವಿ ಅಂತಿದ್ದಾಗ ಒಂಥರದ ಸಮಾಧಾನ ಇರ್ತಿತ್ತು. ಆ ಸಮಾಧಾನ ಕಾಣಲಿಲ್ಲ? ಖಂಡಿತ ಇಲ್ಲ. ಆ ದೊಡ್ಡ ಮನೆ ಆ ಪ್ರಶ್ನೆನೇ ಇಲ್ಲಿ ಬರೋದಿಲ್ಲ. ಅವ್ರಿಗೆ ಯಾವ ದೊಡ್ಡ ಮನೆ, ಅವ್ರಿಗೆಲ್ಲ ಲೆಕ್ಕನೇ ಇಲ್ಲ. ಅದೆಲ್ಲ ಬೇರೆ 1 ವರ್ಷ ಆಗೋಯ್ತಾ? ಇಲ್ಲ, ಈಗ ನವಂಬರಲ್ಲಿ 1 ತಿಂಗಳು ಪೂರ್ತಿ ಇಲ್ಲೇ ಇದ್ಲು. ಅವ್ರ ಮನೇಲೇ ಇದ್ದು. ಮಧ್ಯದಲ್ಲಿ ಅವ್ರ ಅಪ್ಪ ಅಮ್ಮಂದೇ ಕಿತಾಪತಿ. ಇದೇನು ಹಣಕಾಸಿನ ವಿಚಾರ? ಏನಿಲ್ಲ, ಶ್ರೀಮಂತಿಗೆ ಲೆಕ್ಕಕ್ಕೆ ಹೋದರೆ ನಾವು ಅವ್ರಿಗಿಂತ ಚೆನ್ನಾಗಿದ್ದೀವಿ. ಅವ್ರ ಹತ್ರ ಏನಿದೆ? ಏನಿಲ್ಲ. ನನಗೆ ಆ ಕೋಪದಲ್ಲಿ ಈ ಮಾತನ್ನು ಅವ್ರಿಗೆ ಈಗ ಸ್ವಲ್ಪ ದಿವಸ ಹೇಳಿದ್ದೀನಿ. ಅಲ್ಲಿಗೆ ಯುವರಾಜ್ ಕುಮಾರ್ ಅವ್ರದ್ದು ತೊಂದರೆ ಇಲ್ಲ, ತಂದೆ ತಾಯಿದೇ ತೊಂದರೆ. ಯುವರಾಜ್ ಕುಮಾರ್ದು ಖಂಡಿತ ಏನಿಲ್ಲ. ಯಾಕಂದರೆ ನಿಮ್ಮ ಮಗಳು ಆರಂಭದಲ್ಲಿ ತುಂಬ ಕಡೆ ಕಾಣಿಸ್ಕೋತಾ ಇದ್ರು ಯುವರಾಜ್ ಕುಮಾರ್ ಅವರ ಜೊತೆಯಲ್ಲಿ, ಅವರ ಸಿನಿಮಾ ಮುಹೂರ್ತ ಸಂದರ್ಭದಲ್ಲಿ. ಅದು ರಿಲೀಸಿಂಗ್ ಟೈಮಲ್ಲಿ ಆತನಿಗೆ ಫಿಲಮ್ ಸಿಕ್ಕಬೇಕಾದ್ರೆ ನನ್ನ ಮಗಳೇ ಕಾರಣ.
ಎಲ್ಲ ಮಾಡಿದ್ದು ನನ್ನ ಮಗಳೇ. ನನ್ನ ಜೊತೆಯಲ್ಲಿ ಆತ BE ಅಂತ ಹೇಳ್ಕೊಂಡ, ಅವನು SLC, ಅವನು BE ಏನು ಪಾಸ್ ಮಾಡಿಲ್ಲ, ಏನಿಲ್ಲ, ಆದರೂ ನಾವು ಮಾಡೋದು ಅವನಿಗೆ. ಅವ್ರು ನಿಮ್ಮ ಜೊತೆಗೆ ಅವರು ಚೆನ್ನಾಗಿದ್ರು ಸರ್? ತುಂಬ ಚೆನ್ನಾಗಿದ್ರು, ನನಗೆ ಅಷ್ಟೇ ಗೌರವ ಕೊಡ್ತಿದ್ರು. ನಾನೇನಾದ್ರು ಹೇಳಿದ್ರು ಕೇಳ್ತಿದ್ರು, ನಾನು ಏನು ಹೇಳಿದ್ರು ಅವರು ಅದನ್ನು ತಿಳ್ಕೊತಾ ಇದ್ರು. ರಾಘವೇಂದ್ರ ರಾಜ್ಕುಮಾರ್ ಅವರು ನಿಮ್ಮ ಜೊತೆ ಹೇಗಿದ್ರು ಸರ್ ಆರಂಭದಿಂದ? ಸುಮ್ಮನೆ ಅವ್ರದ್ದೆಲ್ಲ ನಾಟಕ, ಸಂಬಂಧದ ವಿಚಾರದಲ್ಲೂ ಚೆನ್ನಾಗಿದೆ? ಇಲ್ಲ ಅವ್ರದ್ದೆಲ್ಲ ನಾಟಕನೇ ಅವ್ರದ್ದು. ಇವತ್ತಿಗೂ ಮನೆ ಹಿರಿಯರು ಮನಸ್ಸು ಮಾಡಿದ್ರೆ ಇದನ್ನ ಸರಿ ಮಾಡ್ಬೋದು. ಮನೆ ಹಿರಿಯರು ನಾನು ಶಿವಣ್ಣ ಅವ್ರು ಭೇಟಿ ಮಾಡೋಣ ಅಂತ ಒಂದು ಸಾರಿ ಟ್ರೈ ಮಾಡಿದೆ, ಆಗಲಿಲ್ಲ. ಅಂದರೆ ಇದು ಶಿವಣ್ಣ ಅವ್ರಿಗೆ ಗೊತ್ತಿದೆ, ಈಚೆಗೆ ಗೊತ್ತಾಗಿರೋದು ಅವ್ರಿಗೆ. ಬಟ್ ಪುನೀತ್ ಅವರಿದ್ದಿದ್ರೆ ಇವೆಲ್ಲ ಆಗ್ತಿರ್ಲಿಲ್ಲ. ಅವರಿದ್ದಾಗಲೇ ಪ್ರಾಬ್ಲಮ್ ಶುರುವಾಗಿದ್ರು, ಅವರು ಅದನ್ನೆಲ್ಲ ಸರಿ ಮಾಡಿದ್ರು ಇವ್ರಿಗೆಲ್ಲ. ಅಶ್ವಿನಿ ಅವರು ಅಷ್ಟೇ, ನಮಗೂ ಹೆಣ್ಮಕ್ಳಿದ್ದಾರೆ, ಇದೆಲ್ಲ ಮಾಡಬಾರ್ದು, ಅವಳು ಏನು ತಪ್ಪು ಮಾಡಿದ್ದಾಳೆ ಅದನ್ನು ಹೇಳಿ, ಅವ್ರ ಅಪ್ಪ ಅಮ್ಮನ ಕರೆಸ್ತೀನಿ ಹೇಳಿ, ಪರವಾಗಿಲ್ಲ ಅಂತೆಲ್ಲ ಹೇಳಿದ್ದಾರೆ. ಸರ್, ನಿಮ್ಮ ಮಗಳ ವಿಚಾರದಲ್ಲಿ ನೋವಿರುತ್ತೆ, ನನಗೆ ಅರ್ಥ ಆಗುತ್ತೆ ಸರ್. ಏನು ಅವರು ಅಲಿಗೇಷನ್ ಸರ್, ಏನು ಇಂಥ ತಪ್ಪು ಮಾಡಿದ್ದಾರೆ ಮಗಳು? ಅದೇನು ಹೇಳೋದೇ ಇಲ್ಲ. ಅಲಿಗೇಷನ್ ಮಾಡಿದ್ರೆ ನಮ್ಮ ಜೊತೆ ಹೇಳ್ಬೇಕಲ್ವಾ, ನಿಮ್ಮ ಮಗಳು ತಪ್ಪು ಮಾಡಿದ್ದಾಳೆ ಅಂತ ಹೇಳ್ಬೇಕಲ್ವಾ. ಮಕ್ಕಳಿಗೆ ಬಡವ್ರ ಮನೆಯೇ ನಾನು ಹುಡುಕ್ತಾ ಇದ್ದದ್ದು. ಅವ್ರಿಗೇನು ಇಲ್ಲದೆ ಇರಬೇಡ, ವಿದ್ಯಾವಂತ ಆಗಿರೋ ಸಾಕು. ಸೆಟ್ರೇಟ್ ಆದರೆ ನನಗೂ ಸಂತೋಷನೇ, ನನ್ನ ಮಗಳಿಗಿಂತ ಅವ್ನು ಚೆನ್ನಾಗಿರ್ತಾನೆ. ಯಾವತ್ತು ಸರ್ ಬರೋದು ಮಗಳು? ಈ ತಿಂಗಳು ಬರ್ತೀನಿ ಅಂತ ಹೇಳಿದ್ದಾಳೆ. ಇದು ಭೈರಪ್ಪ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ KP ನಾಗರಾಜ್. ನೀವು ಇಷ್ಟೊತ್ತು ಅವ್ರ ತಂದೆನ ಮಾತಾಡ್ತಾ ಇದ್ದನ್ನ ಕೇಳಿಸ್ಕೊಳ್ತಾ ಇದ್ವಿ. ಸೊ ಅವ್ರು ಈಗಲೂ ಕಾಂಪ್ರಮೈಸಿಗೆ ಬಂದರೆ ನಾವು ರೆಡಿ ಇದ್ದೀವಿ ಅನ್ನೋ ಅರ್ಥದಲ್ಲೇ ಮಾತಾಡ್ತಾ ಇದ್ರು. ಬಟ್ ಆ ಕಡೆಯಿಂದ ರೆಸ್ಪಾನ್ಸ್ ಬರ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸೊ ದೊಡ್ಡವರು ಕೂತು ಮಾತಾಡಬಹುದು ಅಂತ ಹೇಳಲಾಗ್ತಾ ಇದೆ. ಬಟ್ ಆ ಥರದ್ದೇನಾದರೂ ಹೆಜ್ಜೆಗಳನ್ನ ಇಡೋ ಕೆಲಸ ಆಗ್ತಾ ಇದೆಯಾ? ಏನಾದರೂ ಈ ಸ್ಟೇಟ್ಮೆಂಟ್ಗಳೆಲ್ಲ ಆಚೆ ಬಂದ ಮೇಲೆ ಕೂತು ಮಾತಾಡೋಣ, ಬನ್ನಿ ಬಗೆಹರಿಸ್ಕೊಳ್ಳೋಣ ಸಮಸ್ಯೆ ಅಂತ ದೊಡ್ಡ ಮನೆ ಕಡೆಯಿಂದ ಏನಾದರೂ ಕರೆಗಳು ಇಲ್ಲಿ ತನಕ ಬಂದಿದೆಯಂತ ಭೈರಪ್ಪ ಅವ್ರಿಗೆ ಏನು ಮಾಹಿತಿ ಸಿಗ್ತಾ ಇದೆ ಅದ್ರ ಬಗ್ಗೆ? ಅಂತ ಶ್ರೀದೇವಿಯವರ ತಂದೆ ಭೈರಪ್ಪ ಅವರು ಈಗಲೂ ಕೂಡ ಪ್ಯಾಚ್ ಆಗ್ಬೋದು ಈ ದಾಂಪತ್ಯ ಅನ್ನುವಂಥ ಒಂದು ರೀತಿಯಂಥ ಮನೋಭಾವದಲ್ಲಿದ್ದಾರೆ. ಆದರೆ ಅವ್ರದ್ದು ನೇರವಾದಂಥ ಅಲಿಗೇಷನ್ ಇರುವಂಥದ್ದು ಯುವರಾಜ್ ಮೇಲೆಲ್ಲ. ಅವರ ನೇರವಾದಂಥ ಅಲಿಗೇಷನ್ ಇರುವಂಥದ್ದು ಯುವರಾಜ್ ಅವರ ತಂದೆ ತಾಯಿ ಅಂದರೆ ರಾಘವೇಂದ್ರ ರಾಜ್ಕುಮಾರ್ ಅವರು ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರ ಪತ್ನಿಯ ಬಗ್ಗೆ ಅವರ ನೇರವಾದಂಥ ಅಲಿಗೇಷನ್ ಇದೆ. ಏನಂದರೆ ಅವರಿಂದಲೇ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇರುವಂಥದ್ದು, ಅವರ ಕಿರುಕುಳದಿಂದಲೇ ಈ ಲೆವೆಲ್ಗೆ ಈ ಹಂತಕ್ಕೆ ಬಂದಿದೆ ಅನ್ನುವಂಥದ್ದನ್ನು ಅವರು ನೇರವಾಗಿ ಹೇಳ್ತಾ ಇದ್ದಾರೆ. ಭಾಳ ನೊಂದಿದ್ದೀನಿ, ನನ್ನ ಮಗಳಿಗೆ ಭಾಳ ದೊಡ್ಡ ಮಟ್ಟದ ಟಾರ್ಚರನ್ನು ಆ ಮನೆಯಲ್ಲಿ ನೀಡಲಾಗ್ತಾ ಇತ್ತು. ಅದನ್ನು ಭಾಳಷ್ಟು ವಿಚಾರಗಳನ್ನ ನನ್ನ ಮಗಳು ಹೇಳ್ಕೊಂಡಿಲ್ಲ, ಸ್ವಲ್ಪ ಹೇಳ್ಕೊಳ್ಳುವಂಥ ಪ್ರಯತ್ನಗಳನ್ನ ಮಾಡ್ತಾಯಿದ್ರು. ನಾನು ಕೂಡ ಅದನ್ನು ಸಮಾಧಾನ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೆ. ಮದುವೆ ಆದಂಥ ದಿನದಿಂದ ಮಾರದಿಂದಲೇ ಈ ಒಂದು ಕಿರುಕುಳಗಳು ಆರಂಭವಾಯಿತು ಅನ್ನುವಂಥದ್ದನ್ನು ಭೈರಪ್ಪ ಅವರು ಈಗ ತಿಳಿಸ್ತಾ ಇರುವಂಥದ್ದು. ಮತ್ತು ಯುವರಾಜ್ ಕುಮಾರ್ ತಮ್ಮ ಎಜುಕೇಷನ್ ವಿಚಾರದಲ್ಲೂ ಕೂಡ ತನ್ನ ಬಳಿ ಸುಳ್ಳು ಹೇಳಿದ್ದ. ಯುವರಾಜ್ ಕುಮಾರ್ ಓದಿರುವಂಥದ್ದು ಕೇವಲ 10ನೇ ತರಗತಿಯನ್ನು ಮಾತ್ರ ಓದಿರುವಂಥದ್ದು, ಆದರೆ ನಾನು BCom ಮಾಡಿದ್ದೀನಿ, BA ಮಾಡಿದ್ದೀನಿ ಅನ್ನುವಂಥ ಸುಳ್ಳನ್ನು ಕೂಡ ಹೇಳಿದ್ದ ಅನ್ನುವಂಥ ಆರೋಪವನ್ನು ಕೂಡ ಶ್ರೀದೇವಿಯವರ ತಂದೆ ಮಾಡ್ತಾ ಇರುವಂಥದ್ದು. ಅಲ್ಲಿಗೆ ಅವರ ಯುವರಾಜ್ ಒಳ್ಳೆಯವನು, ಆದರೆ ಯುವರಾಜ್ನ ತಂದೆ ತಾಯಿಯ ಮಧ್ಯಸ್ಥಿಕೆಯಿಂದಾಗಿ ಅವರ ಒಂದು ವಿಚಾರಗಳಿಂದಾಗಿ ಇಷ್ಟೊಂದೆಲ್ಲದೂ ಕೂಡ ಸಮಸ್ಯೆಗಳು ಆಗ್ತಾ ಇದೆ. ನಾನು ನನ್ನ ಮಗಳು ಮುಂದಿನ ವಾರ ಅಷ್ಟೊತ್ತಿಗೆ ಇಂಡಿಯಾಕ್ಕೆ ಬರ್ಬೋದು. ಆಗ ಬಂದ ನಂತರದಲ್ಲಿ ಉಳಿದಂಥ ಎಲ್ಲ ವಿಚಾರಗಳನ್ನು ಕೂಡ ಮಾತನಾಡ್ತಾನೆ ಅನ್ನುವಂಥದ್ದನ್ನು ತಿಳಿಸೋ ಮೂಲಕವಾಗಿ ದೊಡ್ಡ ಮನೆ ಅನ್ನುವಂಥ ವಿಚಾರಕ್ಕೆ ಕೊಟ್ಬಿಟ್ಟು ನಾನು ತಪ್ಪೆಲ್ಲೋ ಮಾಡಿಬಿಟ್ಟೆ ಮತ್ತು ನನಗೆ ಆ ವಿಚಾರದಲ್ಲಿ ಮೊದಲಿಂದನೂ ಕೂಡ ಅಸಮಾಧಾನಗಳು ಇದ್ದು ನನಗೆ. ಆದರೆ ನನ್ನ ಮಗಳ ದೃಷ್ಟಿಯಿಂದಾಗಿ ಪ್ರೀತಿಸಿ ಮದುವೆ ಆದರು ಅಂತ ಪ್ರೀತಿಸಿದ್ರು ಅನ್ನೋಂಥ ಕಾರಣಕ್ಕೋಸ್ಕರವಾಗಿ ನಾನು ಮದುವೆಗೆ ಒಪ್ಪಿದ್ದೆ ಅನ್ನುವಂಥ ಅಸಮಾಧಾನವನ್ನು ಕೂಡ ಅವರೀಗ ತೋಡ್ಕೊಳ್ತಾ ಇದ್ದಾರೆ. ಮಮತಾ. KP ನಾಗರಾಜ್, ಅಶ್ವಿನಿ, ಪುನೀತ್ ರಾಜ್ಕುಮಾರ್ ಹಾಗೂ ಶಿವಣ್ಣ ಅವರ ಭೇಟಿ ಬಗ್ಗೆ ಕೂಡ ಅವರು ಇಂಗಿತ ವ್ಯಕ್ತಪಡಿಸ್ತಾ ಇದ್ದದನ್ನ ನೋಡ್ತಾ ಇದ್ವಿ ನಾವು. ಸೊ ಯಾಕೆ ಇಲ್ಲಿ ತನಕ ಸಾಧ್ಯ ಆಗಿಲ್ವಂತೆ ಶಿವಣ್ಣ ಅವ್ರನ್ನ ಭೇಟಿ ಮಾಡೋದಕ್ಕೆ? ಮತ್ತೆ ಮುಂದಿನ ಹಂತಗಳಲ್ಲಿ ಭೇಟಿ ಮಾಡ್ತಾರಾ? ಹಾಗಾದ್ರೆ ಮುಂದಿನ ವಾರ ಅವ್ರ ಮಗಳು ಬಂದು ಮಾತಾಡುವಂತಹ ಪ್ರಯತ್ನ, ಇಬ್ಬರನ್ನು ಭೇಟಿ ಮಾಡಿ ಸಮಸ್ಯೆನ ಬಗೆಹರಿಸುವಂತಹ ಪ್ರಯತ್ನ ಮಾಡ್ತಾರಂತ ಹೇಗೆ? ಅವರು ಭೈರಪ್ಪ ಅವರು ಹೇಳ್ತಾ ಇರುವಂಥದ್ದು, ನನ್ನ ಮಗಳು ಬರಲಿ ಮುಂದಿನ ವಾರ, ಬಂದ ನಂತರದಲ್ಲಿ ನಾನು ಶಿವಣ್ಣ ಅವ್ರನ್ನ ಮೈಸೂರಲ್ಲೇ ಭೇಟಿ ಆಗ್ತೀನಿ. ಸಾಮಾನ್ಯವಾಗಿ ಶಿವಣ್ಣ ಮೈಸೂರಲ್ಲೇ ಇರ್ತಾರೆ, ಆ ಸಂದರ್ಭದಲ್ಲಿ ಶಿವಣ್ಣ ಅವ್ರನ್ನ ಭೇಟಿ ಆಗ್ತಾನೆ ಅನ್ನುವಂಥದ್ದು. ಮತ್ತು ಈಗ ಸಮಸ್ಯೆ ಉದ್ಭವದಂಥ ಸಂದರ್ಭದಲ್ಲೂ ಕೂಡ ಶಿವಣ್ಣ ಅವ್ರನ್ನ ಭೇಟಿ ಆಗೋ ಪ್ರಯತ್ನ ಪಟ್ಟೆ, ಆದರೆ ಅದು ಭೇಟಿ ಸಾಧ್ಯವಾಗಲಿಲ್ಲ. ಈ ಹಿಂದೆ ಪುನೀತ್ ರಾಜ್ಕುಮಾರ್ ಅವರು ಬದುಕಿದ್ದಂಥ ಸಂದರ್ಭದಲ್ಲೂ ಕೂಡ ಆ ಮನೆಯಲ್ಲಿ ಇದೇ ರೀತಿಯಂಥ ಒಂದು ಸಮಸ್ಯೆ ಆಗಿತ್ತು. ಆಗಲೂ ಕೂಡ ಪುನೀತ್ ಅವರೇ ಈ ವಿಚಾರದಲ್ಲಿ, ಈ ಒಂದು ದಾಂಪತ್ಯದ ವಿಚಾರದಲ್ಲಿ ಮಧ್ಯಸ್ಥಿಕೆ ವಹಿಸಿ ಎಲ್ಲದನ್ನು ಕೂಡ ಸರಿ ಮಾಡಿದರು. ಒಂದು ವೇಳೆ ಪುನೀತ್ ರಾಜ್ಕುಮಾರ್ ಬದುಕಿದ್ದಿದ್ರೆ ಈ
ಒಂದು ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಮತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರಿಗೂ ಕೂಡ ಈ ಎಲ್ಲ ವಿಚಾರಗಳು ಕೂಡ ಗೊತ್ತಿತ್ತು. ಅವರು ಕೂಡ ಸಮಸ್ಯೆನ ಬಗೆಹರಿಸುವ ಪ್ರಯತ್ನಗಳನ್ನ ಕೂಡ ಮಾಡಿದರು. ಆದರೆ ಸಮಸ್ಯೆ ಬಗೆಹರಲಿಲ್ಲ. ಇನ್ನು ನನ್ನ ಮಗಳು ವಾಪಸ್ ಬರಲಿ ಇಂಡಿಯಾಕ್ಕೆ, ಬಂದ ನಂತರದಲ್ಲಿ ನಾನು ಶಿವರಾಜ್ ಕುಮಾರ್ ಅವ್ರನ್ನ ಭೇಟಿ ಮಾಡ್ತೀನಿ. ಶಿವರಾಜ್ ಕುಮಾರ್ ಅವ್ರನ್ನ ಭೇಟಿ ಮಾಡಿದ ನಂತರದಲ್ಲಿ ಮುಂದಿನ ಸ್ಟೆಪ್ಗಳನ್ನ ಏನು ತೆಗೆದುಕೊಳ್ಬೇಕು, ಏನು ಇದನ್ನು ಸಂಪೂರ್ಣವಾಗಿ ಡೈವರ್ಸ್ಗೆ ಹೋಗಬೇಕೋ ಅಥವಾ ಇದನ್ನು ಪ್ಯಾಚಪ್ ಮಾಡಬೇಕನ್ನುವಂಥದ್ದನ್ನು ಶಿವಣ್ಣ ಅವರ ಮುಂದೆನೇ ಡಿಸ್ಕಸ್ ಮಾಡ್ತಾನೆ. ಮಗಳ ಜೊತೆಗೆ ಹೋಗಿ ಶಿವಣ್ಣ ಜೊತೆಗೆ ಡಿಸ್ಕಸ್ ಮಾಡ್ತಾನೆ ಅನ್ನುವಂಥದ್ದನ್ನು ಅವರು ತಿಳಿಸಿದ್ದಾರೆ. ಮಮತಾ. ರೈಟ್, ಧನ್ಯವಾದ ಕೆ ಪಿ ನಾಗರಾಜ್ ತಮ್ಮ ಮಾಹಿತಿಗಾಗಿ. ಒಟ್ಟಿನಲ್ಲಿ ಶ್ರೀದೇವಿ ಅವರ ತಂದೆ ಮಾಡ್ತಾ ಇರುವಂತಹ ಆರೋಪದ ಪ್ರಕಾರ ಇಡೀ ಈ ರೀತಿ ಸಂಸಾರದ ದಿಕ್ಕು ಹಳಿ ತಪ್ಪೋದಕ್ಕೆ ಕಾರಣ ಯುವರಾಜ್ ಅವರ ತಂದೆ ತಾಯಿ ಅಂತ ಹೇಳ್ತಾ ಇದ್ದಾರೆ. ರಾಘವೇಂದ್ರ ರಾಜ್ಕುಮಾರ್ ಅವರ ಪತ್ನಿ ಇಂದ ಕಾರಣಕ್ಕೋಸ್ಕರ ಈ ರೀತಿ ಆಗಿದೆ ಅನ್ನೋದು ಅವರ ಆರೋಪ. ಬಟ್ ಯುವರಾಜ್ ಪತ್ನಿ ಹೇಳ್ತಾ ಇರೋದು ಯುವರಾಜ್ ಪ್ರಾಬ್ಲಮ್ ಮಾಡ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ.